ಇನ್ನು ಕಲಬುರಗಿಯಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಅವಮಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ 4 ಆರೋಪಿಗಳನ್ನು ಬಂಧಿಸಲಾಗಿದೆ. ಇದರ ಉದ್ದೇಶ ಏನು ಅನ್ನೋದನ್ನ ತನಿಖೆ ಮಾಡಲಾಗ್ತಾ ಇದೆ. ಅವರಿಗೆ ಯಾರಾದರೂ ಹೇಳಿಕೊಟ್ಟಿರಬಹುದು ಅಂತ ಕೂಡ ಈ ಸಂದರ್ಭದಲ್ಲಿ ಪರಮೇಶ್ವರ್ ಹೇಳಿದ್ದಾರೆ. ನಾಲ್ಕು ಜನ ಬಂಧಿಸಿದ್ದಾರೆ. ಇದರ ಮೋಟಿವ್ ಏನು ಅನ್ನೋದನ್ನ ತನಿಖೆ ಮಾಡೋದಕ್ಕೆ ಹೇಳಿದೆ. ಯಾಕೆಂದರೆ ಈ ರೀತಿ ಘಟನೆಗಳಾದಾಗ ಏನಾದರೂ ಒಂದು ಮೋಟಿವೇಶನ್ ಇದ್ದೇ ಇರುತ್ತೆ. ಅದಕ್ಕೆ ಏನು ಮೋಟಿವ್ ಏನು, ಯಾರು ಹೇಳಿದರು ಅಂತೇಳಿ ಅವರಿಗೆಲ್ಲ ನಾವು ತನಿಖೆ ಮಾಡ್ತೇವೆ. ಅವರನ್ನು ಕೋರ್ಟಲ್ಲಿ ಮಾಡಿ ಮುಂದೆ ತನಿಖೆಯನ್ನು ಮಾಡ್ತೇವೆ. ಎಲ್ಲ ಅವ್ರಿಗೆ ಗೊತ್ತಾದ ಮೇಲೆ ಅವರು ಬಹುಶಃ ಯಾರು ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೆ ಅವರು ಸುಮ್ಮನೆ ಆಗ್ಬೋದು ಅಂದ್ಕೊಳ್ತೀವಿ. ಬಂದಿದೆ ಸರ್ ಮಾಹಿತಿ, ಮಾಹಿತಿ ಬಂದಿದ್ರು ಕೂಡ ಅದನ್ನು ನಾವು ಈಗಲೇ ಹೇಳಕ್ಕೆ ಬರೋದಿಲ್ಲ. ಅದು ಎಲ್ಲ ಎವಿಡೆನ್ಸಸ್ ನೀವು ನೋಡಬೇಕಲ್ಲ. ಸ್ಪೆಕ್ಯುಲೇಷನ್ಸ್ ಮೇಲೆ ನಾವೇನು ಹೇಳಕ್ಕೆ ಹೋಗೋದಿಲ್ಲ. ಎವಿಡೆನ್ಸಸ್ಸು ಬಂದ ಮೇಲೆ ತನಿಖೆ ಆಗಿ ಯಾರು ಮಾಡಿದ್ದಾರೆ, ಯಾತಕ್ಕೆ ಮಾಡಿದ್ದಾರೆ ಮತ್ತು ಯಾರು ಹೇಳ್ಕೊಟ್ಟಿದ್ದಾರೆ ಅದೆಲ್ಲ ಹೇಳ್ಕೊಟ್ಟಿರ್ಬೋದು ಅಥವಾ ಇಲ್ಲದೇನೂ ಇರ್ಬೋದು. ಅದನ್ನು ನಾವು ಪರಿಶೀಲನೆ ಮಾಡೋವರೆಗೂ ನಾವೇನು. ಈಗಾಗಲೇ 4 ಜನ ಬಂಧಿಸಿದ್ದಾರೆ. ಇದರ ಮೋಟಿವ್ ಏನು ಅನ್ನೋದನ್ನು ತನಿಖೆ ಮಾಡೋದಕ್ಕೆ ಹೇಳಿದೆ. ಯಾಕೆಂದರೆ ಈ ರೀತಿ ಘಟನೆಗಳಾದಾಗ ಏನಾದರೂ ಒಂದು ಮೋಟಿವೇಶನ್ ಇದ್ದೇ ಇರುತ್ತೆ. ಅದಕ್ಕೆ ಏನು ಮೋಟಿವ್ ಏನು, ಯಾರು ಹೇಳಿದರು ಅಂತೇಳಿ ಅವರಿಗೆಲ್ಲ ನಾವು ತನಿಖೆ ಮಾಡ್ತೇವೆ. ಅವರನ್ನು ಕೋರ್ಟಲ್ಲಿ ಮಾಡಿ ಮುಂದೆ ತನಿಖೆಯನ್ನು ಮಾಡ್ತೇವೆ. ಎಲ್ಲ ಅವ್ರಿಗೆ ಗೊತ್ತಾದ ಮೇಲೆ. ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.